ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತಿಥಿ ಮಹೋದಯರು ಕೂಡ ಚಿಂತಾಮಣಿಯ ಪರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರವಾಗಿ ತುಂಬಾ ಸಂತೋಷ ಆಗ್ತಿದೆ ಇಲ್ಲಿ ಬಂದಿರೋದಕ್ಕೆ ಅಷ್ಟು ಜನ ಇಂದ. ಜೈ ಪವನ್ ಕಲ್ಯಾಣ್. ನಮ್ಮದು ತುಂಬಾ ಆಸೆ ಇತ್ತು, ಒಂದ್ಸಲಿ ಅವರು ಚಿರಂಜೀವಿ ಮೀಟ್ ಮಾಡೋಣ ಅನ್ಕೊಂಡಿವು, ಅದು ಆಗಿಲ್ಲ. ನಮ್ಮ ಪವನ್ ಕಲ್ಯಾಣ್ ಮೀಟ್ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಥ್ಯಾಂಕ್ ಯು. ಜೈ ಪವನ್ ಕಲ್ಯಾಣ್, ಜೈ ಜನಸೇನಾ. ದೂರದಿಂದ ಬಂದಿದ್ದಾರೆ. ನಾವು ಕರ್ನಾಟಕ ತಮಿಳುನಾಡು ಬಾರ್ಡರ್ ಇಂದ ಬಂದಿದ್ದೀರಿ. ತುಂಬಾ ಖುಷಿ ಆಗ್ತಾ ಇದೆ. ಜೈ ಪವನ್ ಕಲ್ಯಾಣ್. ಪವರ್ ಫ್ಯಾಮಿಲಿ. ಜೈ ಪವನ್ ಕಲ್ಯಾಣ್. ನಾವೆಲ್ಲ ಕೊಂಗನಹಳ್ಳಿ ಶಿವರೆಡ್ಡಿ ಅಭಿಮಾನಿಗಳು. ಪವನ್ ಅಭಿಮಾನಿಗಳು. ಜೈ ಪವನ್ ಕಲ್ಯಾಣ್. ಕೂಲವಾಡಿಯಿಂದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳು. ಬಾಬುಲಕ್ಕೆ ಬಾಬಾ ಕಲ್ಯಾಣ್ ಬಾಬಾ, ಬಾಬುಲಕ್ಕೆ ಬಾಬಾ ಕಲ್ಯಾಣ್ ಬಾಬಾ. ಗಂಭೀರ ಬಾಬುಲಕ್ಕೆ ಬಾಬಾ, ಬಾಬುಲಕ್ಕೆ ಬಾಬಾ. ಜೈ PSPK ಚಿಂತಾಮಣಿ ಮಗ. ಎಲ್ಲ ಸೆಲೆಬ್ರಿಟೀಸ್ ಪಾಸ್ ಆಗಿರುತ್ತೆ. ಎಲ್ಲ ಸೆಲೆಬ್ರಿಟೀಸ್ ಪಾಸ್ ಅಭಿಮಾನಿಗಳ ಒಂದು ಪವನ್ ಕಲ್ಯಾಣ್ ಓಜಿ ಸಕ್ಸಸ್ ನಂತರ ಇದೊಂದು ಸಕ್ಸಸ್ ಮೀಟ್ ಬಂದಂಗಿದ್ದಾರೆ. ಎಲ್ಲ ಟೋಟಲ್ ಕಂಪ್ಲೀಟ್ ಆಗಿ ನೋಡಿ, ಲೇಡಿ ಅಭಿಮಾನಿ ಸಹ ಬಂದಿರ್ತಾರೆ. ಜೈ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಚಿತ್ರಣ ನೋಡಬಹುದು. ಯಾರು ಏನ್ ಕಡಿಮೆ ಇಲ್ಲ, ಟೋಟಲ್ ಎಲ್ಲ ಕ್ರೌಡ್ ಫುಲ್ ಆಗಿದೆ. ಇದೆಲ್ಲ ಸೆಲೆಬ್ರಿಟೀಸ್ ಪಾಸು. ಕಂಪ್ಲೀಟ್ ಯೂತ್ ಎಲ್ಲ 18 to 30 years 36 years ಲಾಸ್ಟ್ ಇಲ್ಲೆಲ್ಲ ತುಂಬು ತುಳುಕ್ತಾ ಇದೆ. ಸೂಪರ್ ಎಲ್ಲರೂ ಅಪ್ ಟು ಈಗ 90% ಕ್ರೌಡ್ ಫುಲ್ಲಿಂಗ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ನಮಸ್ಕಾರ ನೋಡಕ್ ಬಂದಿದ್ದೀವಿ ಸರ್. 25 ವರ್ಷ ನೋಡಿ, ಇಲ್ಲಿ ಈ ಅಭಿಮಾನಿ ನೋಡ್ಬೇಕಂತ ಹೇಳಿದ್ರೆ ಊರು ಕಾಡ್ ಬಾ ಅಂದಾಗ ಇದು ಉಲ್ಟಾ ಆಗಿದೆ. ನೀವು ಕಾಡಿಂದ ಊರಿಗೆ ಬಂದ್ಬಿಟ್ಟಿದ್ರೆ. ಪವನ್ ಕಲ್ಯಾಣ್ ಏಜ್ ಎಷ್ಟು ಸರ್ ನಿಮ್ದು? ಸರ್ 75 ಸರ್. ಏನ್ ಸರ್ ಇಷ್ಟೊಂದು ಕ್ರೇಜ್ ನಿಮ್ಗೆ? ಹೌದು, ನಾವು ನೋಡ್ಬೇಕು ಅಂತ ಆಸೆ ಸರ್. ಕಣ್ ತುಂಬ್ಕೊಂಡ್ರ? ಕಣ್ ತುಂಬ್ಕೊಳಕ್ ರೆಡಿ ಇದೀರಾ? ಕಣ್ ತುಂಬ್ಕೋಬೇಕು, ಫಂಕ್ಷನ್ ಸಕ್ಸಸ್ ಆಗ್ಬೇಕು ಅಂತ ಜನ ಸಹಕಾರ ಮಾಡ್ತಾ ಇಲ್ಲ. ಓಕೆ, ಜನಗಳಿಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಓಜಿ ನೋಡಿದ್ರ? ಓಜಿ ನೋಡಿದೆ ಸರ್. ನಾನು ಪ್ರತಿ ಪಿಕ್ಚರ್ ನೋಡ್ತೀನಿ. ಏನ್ ಸರ್ ಹೆಂಗಿತ್ತು ಮೂವಿ? ಹೆಂಗಿದೆ ಇಲ್ಲಿ? ಹೆಂಗಿದೆ ನಿಮ್ಗೆ ಇಲ್ಲಿ ಖುಷಿ? ಸರ್ ಚೆನ್ನಾಗಿದೆ ಸರ್. ಪವನ್ ಕಲ್ಯಾಣ್ ಎಲ್ಲೋ ಪವರ್, ಅದ್ರ ಹೆಸರಲ್ಲೇ ಇದೆ ಪವರ್ ಅಂತ. ಯಾವ ತರ ಇದೆ ನಿಮ್ ಎಕ್ಸೈಟ್ಮೆಂಟ್? ಸರ್ ತುಂಬಾ ಖುಷಿ ಆಗ್ತಿದೆ ಈ ಜನಸಾಗರ ನೋಡ್ಬಿಟ್ಟು. ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಪವನ್ ಕಲ್ಯಾಣ್ ಬರ್ತಾರಂತ. ನಮ್ಗೆಲ್ಲ ತುಂಬಾ ಖುಷಿ ಆಗ್ತಿದೆ. ತುಂಬಾ ಅಭಿಮಾನಿಗಳು ಬಂದಿದ್ದಾರೆ. ಎಲ್ಲರಿಗೂ ಅವ್ರ ದರ್ಶನ ಪಡಿಲಿ. ಯಾಕಂದ್ರೆ ಸುಮಾರು ಜನ ಅವರು ದೇವರಂತ ಭಾವಿಸ್ತಾರೆ. ಎಲ್ಲರಿಗೂ ಅವ್ರಿಗೆ ದರ್ಶನ ಪಡಿಲ್ಲ ಅಂತ ನಾನು ತುಂಬಾ ಬ್ಲೂ ಇದು ಎಲ್ಲೋ ಆರ್ಮಿ ಪ್ಲಸ್ ರಾಂಪುರ. ಏನು ಇವತ್ತು ವಿಶೇಷ ಅಂದ್ರೆ ಈಗ ಆಕ್ಚುಲಿ ಅವರು ಎಲ್ಲ ಅಭಿಮಾನಿಗಳಿಗೆ ಖುಷಿ ಆತರ ಏನು ನಮ್ಮ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಸರ್ ನಮಸ್ತೆ, ಎಲ್ಲಿಂದ ಬಂದಿರೋದು? ಸರ್ ನಾವು ಇಲ್ಲಿ ಕೋಲಾರದಿಂದ ಬಂದಿರೋದು. ಸೂಪರ್. ಯಾವ ಪಾಸ್ ಸಿಕ್ತು ಸರ್ ನಿಮ್ಗೆ? ಪಾಸ್ ಯಾವ್ದು ಸಿಕ್ತು ಸರ್ ನಿಮ್ಗೆ? ಫ್ರೆಂಡ್ ತಗೊಂಡಿದ್ದಾರೆ, ಅಲ್ಲಿ ಹೋಗ್ಬೇಕು. ಇವಾಗ ಹೋಗ್ತಾ ಇದ್ದೀನಿ. ಆಕ್ಚುಲಿ ಅವ್ರ ಫ್ರೆಂಡ್ ಈಗಾಗಲೇ ರಿಸರ್ವ್ ಮಾಡ್ಬಿಟ್ಟಿರೋದ್ರಿಂದ ಪಾಸ್ ಅವ್ರು ಇದು ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್, ಎಲ್ಲಿಂದ ಬರ್ತಾ ಇದೀರಿ? ಸರ್ ಇಲ್ಲೇ ಕರಿಯಪ್ಪ. ಏನು ಯಾವ ಕಾರಣಕ್ಕೆ ಬರ್ತಾ ಇದೀರಿ? ಈ ಕಡೆ ಬನ್ನಿ ಒಂಚೂರು. ಟ್ರಾಫಿಕ್ ನ ನಾವು ಶಿಡ್ಲಘಟ್ಟದಿಂದ ಬರ್ತಾ ಇದೀವಿ ಸರ್. ಏನು ಯಾವ ತರ ನಿರೀಕ್ಷೆ ಇದೆ ಇಲ್ಲಿ ಪವನ್ ಕಲ್ಯಾಣ್ ಅವ್ರ ಹತ್ರದಿಂದ ನೋಡೋದಕ್ಕೆ? ಪಾಸ್ ಯಾವ್ದು ಸಿಕ್ಕಿದೆ ನಿಮ್ಗೆ? ನಮಗೂ ಸೆಲೆಬ್ರಿಟಿ ಸಿಕ್ಕಿದೆ. ಸೆಲೆಬ್ರಿಟಿ ಪಾಸ್. ಹಂಗಾದ್ರೆ ನೀವು ಮುಂದೆಯಿಂದ ಪವನ್ ಕಲ್ಯಾಣ್ ಅವರ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀರಿ. ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇತ್ತು ಸರ್. ಸೂಪರ್. ಸರ್ ನಮಸ್ಕಾರ, ಎಲ್ಲಿಂದ ಬರ್ತಾ ಇದ್ದೀರಿ?
ನಾವು ಶ್ರೀನಿವಾಸ ಬಂಗ ಬರ್ತಾ ಇದ್ದೀವಿ ಸರ್. ಏನ್ ಸರ್ ಈ ಏಜ್ ಅಲ್ಲಿ ಸಹ ನಿಮ್ಗೆ ಇಷ್ಟೊಂದು ಹುಚ್ಚು? ಏನು ಒಂದು ಅಭಿಮಾನ ಅಂತ ಅಂದ್ರೆ ಅಂದ್ರಾಗ ಹೋಗ್ಬೇಕಾಗಿತ್ತು ಪವನ್ ಕಲ್ಯಾಣ್ ನೋಡೋದಕ್ಕೆ. ಹೋಗ್ಬೇಕಾಗಿತ್ತು, ಹಾ ಇಲ್ಲಿಗೆ ಬರ್ತಾ ಇದಾರಲ್ಲ ಅದಕ್ಕೆ ಇಲ್ಲೇ ನೋಡೋಣ ಅಂತ ಬಂದ್ ಸರ್. ನಮಸ್ಕಾರ ಸರ್, ಎಷ್ಟು ದಿನಗಳಿಂದ ಇಲ್ಲೇ ಬಿಟ್ಟಿದ್ದೀರಿ ನೀವು? ಸರ್ ಒಂದ್ ವಾರದಿಂದ ಇಲ್ಲೇ ನೋಡ್ಕೊಂಡು ಇಲ್ಲೇ ರೆಡಿ ಮಾಡ್ಕೊಂಡು ಒಂದು ವಾರದಿಂದ ಇಲ್ಲೇ ಬಿಟ್ಟಿದ್ದೀರಾ? ಸರ್ ಇದು ಪವರ್ ಸ್ಟಾರ್ ವೀರಾಭಿಮಾನಿಗಳು ಡೈಹಾರ್ಡ್ ಫ್ಯಾನ್ಗಳು. ನೀವು ಫ್ಯಾನಾ ಇಲ್ಲಾಂದ್ರೆ ಇಲ್ಲಿ ಕ್ಲಬ್ ಏನಾದ್ರು ಇದ್ದೀರಾ? ಮೆಗಾ ಸ್ಟಾರ್ ಚಿರಂಜೀವಿ ಪವನ್ ಕಲ್ಯಾಣ್ ಇಬ್ಬರು ಫ್ಯಾನು ಸರ್. ನೋಡಿ ಆ ಕಡೆ ನೋಡಿ ಎಷ್ಟೊಂದು ಜನ ಜಾತ್ರೆಗೆ ದೇವರ ದರ್ಶನಕ್ಕೆ ಬಂದಂಗ್ ಬರ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ಜಾತ್ರೆಗೆ ಬಂದಂಗ್ ಬರ್ತಾ ಇರೋದ್ರಿಂದ ಕರ್ತವ್ಯ ನಿರತ ಪೊಲೀಸರು ನೋಡ್ಬೋದು. ಇಲ್ಲಿ ಡೇರಿಂಗ್ ಅಂಡ್ ಡ್ಯಾಶಿಂಗ್ ವೆಂಕಟೇಶ್ ಅವರು ಪವನ್ ಕಲ್ಯಾಣ್ ಅವರ ಬಂದೋಬಸ್ತ್ ನಲ್ಲಿ ತೊಡಸ್ಕೊಂಡಿರ್ತಾರೆ. ರಾಜೇಶ್ ಅವರು ಶಿಡ್ಲಘಟ್ಟ ನಮ್ಮ ಗಬ್ಬರ್ ಸಿಂಗ್ ನ ಗರಡಿಯಲ್ಲಿ ಇರೋರು ಇವರೆಲ್ಲ ನೋಡ್ಬೋದು. ಇದೆಲ್ಲ ಟೋಟಲ್ ಪವನ್ ಕಲ್ಯಾಣ್ ಅವರ ಸೆಲೆಬ್ರಿಟೀಸ್ ಪಾಸ್ ಆಗಿ ಬಂದಿರ್ತಾರೆ. ಹಾಯ್ ಸರ್, ನಮಸ್ಕಾರ. ಎಲ್ಲಿಂದ ಬಂದಿರ್ತಾವೆಲ್ಲ ಇಟ್ಕೊಳ್ಳಿ ಇದು. ಗಂಭೀರ I am Power Star! I am Power Kalyan! I play! I love you, play! I am Power Star! I love you, Power Kalyan! Haji! 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 David! Hello, 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 okay. David! ಆರಾಮಾಗಿ ಕುತ್ಕೊಂಡು ನೋಡಿ. తన జీవితాన్ని ఎలా జీవించాలి, పదవిలో ఉన్నప్పుడు తన శక్తిని ఎవరి కోసం ఉపయోగించాలి, పదవి దిగాక కూడా తన గణం ఎవరి కోసం వినిపించాలన్న ప్రశ్నకు సమాధానం మన కళ్ళ ముందే నిలబడిన ఒక వ్యక్తి రూపంలో ఉంది. ఆయనే జస్టిస్ వి గోపాల్ గౌడ గారు. ఆయనకు జనసేన తరపున ప్రజల తరపున నా హృదయపూర్వక జన్మదిన శుభాకాంక్షలు. జస్టిస్ గోపాల్ గౌడ గారు కేవలం న్యాయమూర్తి గారు. ఆయన కర్ణాటకలోని చిక్కబళ్ళాపూర్ జిల్లా పీడూరు అనే గ్రామంలో పుట్టిన ఒక రైతు బిడ్డ. మణ్ వాసన యొక్క తమిళలో మట్టి వాసన కష్టం విలువ తెలిసిన నేపథ్యాన్ని ఆయన ప్రో లేబర్ ప్రో పూర్ న్యాయమూర్తిగా మార్చింది. ఆయన డిగ్రీ అయినాక 75లో న్యాయవాదిగా నమోదయ్యారు. కానీ కోర్టుల్లో వారు అడుగుపెట్టింది కేవలం ఫీజుల కోసం కాదు, సగటు ప్రజల కోసం న్యాయం జరగాలన్న తపన. బెంగళూరు మహానగర పాలిక స్టాండింగ్ కౌన్సిల్గా పనిచేసిన, లా కాలేజీలో ప్రొఫెసర్గా పాఠాలు చెప్పిన ఆయన దృష్టి ఎప్పుడు కార్మికుల కర్షకుల సమస్యలపై ఉంది. న్యాయ చరిత్రలో మాయలోడు జస్టిస్ గోపాల్ గౌడ గారు